ಇವತ್ತಿನ ನಾವು ಹುಲ್ಗೂರು ಮತ್ತು ಬಸ್ನಾಳ ಗ್ರಾಮದಲ್ಲಿ ಹುಲ್ಗೂರಲ್ಲಿ 3.5 ಕೋಟಿ, ಬಸ್ನಾಳಲ್ಲಿ 1,65,00,000, ಸುಮಾರು 5,15,00,000 ರೂಪಾಯಿ ಇವತ್ತು ಪೂಜಾ ಕಾರ್ಯಕ್ರಮಗಳು ಬರೀ 2 ಗ್ರಾಮದಾಗ ಇಟ್ಟಿದೆ. ವಿಶೇಷವಾಗಿ ಇವತ್ತು ಹುಲ್ಗೂರು ಗ್ರಾಮದಲ್ಲಿ ಸುಮಾರು 9 ದೇವಸ್ಥಾನಗಳ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಗ್ರಾಮ ದೇವಿಗೆ 20 ಲಕ್ಷ, ಆಮೇಲೆ ಯಲ್ಲಮ್ಮ ಗುಡಿ 10 ಲಕ್ಷ, ವಾಲ್ಮೀಕಿ ಭವನಿಗೆ 20 ಲಕ್ಷ, ಸಿದ್ಧಲಿಂಗೇಶ್ವರ ಗುಡಿಗೆ 20 ಲಕ್ಷ, ಮೈಲಾರ ಲಿಂಗೇಶ್ವರಿಗೆ 25 ಲಕ್ಷ, ಆಮೇಲೆ ಹುಲ್ಗೂರು ಮಠಕ್ಕೆ 5 ಲಕ್ಷ. ಹೀಗೆ ಸುಮಾರು ನಾವು 9 ದೇವಸ್ಥಾನಗಳು ಇವತ್ತು ಪೂಜಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮತ್ತು ST ಕಾಲನಿಯಲ್ಲಿ ಇವತ್ತು ST ಕಾಲನಿ ಅಭಿವೃದ್ಧಿ ಮತ್ತು CMIDPಯಲ್ಲಿ 1,10,00,000 ರೂಪಾಯಿ ವೆಚ್ಚದಲ್ಲಿ ಇವತ್ತು ವಿವಿಧ ಬಡಾವಣೆಗಳಲ್ಲಿ ಇವತ್ತು ರಸ್ತೆ ಮತ್ತು ಗಟರ ನಿರ್ಮಾಣವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ. STPಯಲ್ಲಿ ಮಾಡ್ತಾಯಿದ್ದೀವಿ, SCPಯಲ್ಲಿ ಮಾಡ್ತಾಯಿದ್ದೀವಿ, ಮತ್ತು CMIDPಯಲ್ಲಿ ಸುಮಾರು 3,65,00,000 ರೂಪಾಯಿದಲ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹುಲ್ಗೂರು ಗ್ರಾಮದಲ್ಲಿ ಮಾಡ್ತಾಯಿದ್ದೀವಿ. ಸರ್, ಶಿಗ್ಗಾಂವ್ ವಿಚಾರವಾಗಿ ಇವತ್ತು ಶಿಗ್ಗಾಂವ್ ವಿಚಾರವಾಗಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರುದ್ರಪ್ಪ ಲಮಾಣಿಯವರು ಬರ್ತಾ ಇದ್ದಾರೆ. ಈಗಾಗಲೇ ಆದಂಥ ಘಟನೆ ಭಾಳ ನೋವನ್ನು ತಂದಿರುವಂಥ ಘಟನೆ, ಅದಾಗಬಾರ್ದಾಗಿತ್ತು. ಈಗಾಗಲೇ ತಪ್ಪಿತಸ್ಥನ ಮೇಲೆ ಕೇಸ್ ದಾಖಲೆಯಾಗಿ ಅವನು ಜೈಲಿಗೆ ಹೋಗಿದ್ದಾನೆ. ಈಗಾಗಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರಿಗೆ ಇವತ್ತು ಜಿಲ್ಲೆಯಿಂದ ಗಡೀಪಾರು ಮಾಡಬೇಕಂತೇಳಿ ಈಗಾಗಲೇ ಆದೇಶವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಮರುಕಳಿಸಬಾರ್ದಂತೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ 70 ದೇವಸ್ಥಾನಗಳಿಗೆ ನಾನು ಸುಮಾರು 3.5 ಕೋಟಿ ರೂಪಾಯಿ ಇವತ್ತು ಕಾಂಪೌಂಡಿಗೆ ದುಡ್ಡನ್ನು ಹಾಕಿದ್ದೇನೆ. ಮತ್ತು ತಾಲೂಕಿನಲ್ಲಿ ಸುಮಾರು 450 ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂಥ ಭಾಗ್ಯ ಆ ದೇವರು ನನಗೆ ಕೊಟ್ಟಿದ್ದಾನೆ. ವಿಶೇಷವಾಗಿ ಹುರುಳಿಕೊಪ್ಪಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 30 ಲಕ್ಷ ಕೊಟ್ಟು ಇನ್ನೂ ಅದಕ್ಕೆ 20 ಲಕ್ಷ ಹಾಕಿ ತಾಲೂಕಿನಲ್ಲಿ ಒಂದು ವೈಭವೋಪೇತ ಆಂಜನೇಯ ದೇವಸ್ಥಾನವನ್ನು ನಾವು ಹುರುಳಿಕೊಪ್ಪಿ ಗ್ರಾಮದಲ್ಲಿ ಇವತ್ತು ನಿರ್ಮಾಣ ಮಾಡ್ತಾಯಿದ್ದೀವಿ.